ಕಲ್ಲೆರೇಶ್ವರ, ಮರವೆಲ್ಲು ಬೀರೇಶ್ವರ ವಿಜೃಂಭಣೆ ದೊಡ್ಡ ದ್ಯಾವರ ಮಹೋತ್ಸವ. ಮಾಲೂರು ದೊಡ್ಡ ದ್ಯಾವರ ಮಹೋತ್ಸವ ಅಂಗವಾಗಿ ತೆಂಗಿನಕಾಯಿ ಪವಾಡ, ಕೇರಳ ಚಂಡಿ ತಂಡ, ವಾದ್ಯಗೋಷ್ಠಿ, ಡೋಲು ಮೇಳ, ವೀರಾಗಾಸೆ, ಮಹಿಳೆಯರಿಂದ ದ್ವೀಪ ಸೇರಿದಂತೆ ದೇವರಿಗೆ ದೇವಸ್ಥಾನಕ್ಕೆ ಅಲಂಕಾರ ಮಾಡಿ ಪೂಜಾ ಕಾರ್ಯಕ್ರಮಗಳ ಜೊತೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಮಹೋತ್ಸವ ಮಾಡಿದ್ದೇವೆ. ಜಾತ್ರೆಗೆ ಆಗಮಿಸುವ ಹಾಲು ಮತದ ಭಕ್ತಾದಿಗಳಿಗೆ ಸಕಲ ವ್ಯವಸ್ಥೆ ಮಾಡಲಾಗಿತ್ತು ಎಂದು ಶಾಂತಿಪುರ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮತ್ತು ಬಲ್ಲೇರಿ ಶ್ರೀ ಬೀರೇಶ್ವರ ಸ್ವಾಮಿ ಸೇವಾ ಅಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ರವಿಕುಮಾರ್ ಎಚ್ ಹೇಳಿದರು. ಸುಮಾರು 9 ವರ್ಷಗಳ ನಂತರ ಜಾತ್ರೆ ಮಾಡಿದ್ದೇವೆ. ಈ ಜಾತ್ರೆಯಲ್ಲಿ ರಾಜ್ಯ ಮತ್ತು ಅಂತರ್ರಾಜ್ಯ ಕುಲಬಾಂಧವರು ವಿವಿಧ ಮೂಲೆಗಳಿಂದ ಜನಸಾಮಾನ್ಯರು ಬಂದಿದ್ದಾರೆ. ಸುಮಾರು 25,000ಕ್ಕೂ ಹೆಚ್ಚಿನ ಜನ ಸೇರಿರುವ ನಂಬಿಕೆಯಿದೆ. ಪುರಾತನ ಕಾಲದ ದೇವಸ್ಥಾನವಿದು. ನಮ್ಮ ಹಿರಿಯರು ನಡೆಸಿಕೊಂಡು ಬಂದಿದ್ದಾರೆ. 2 ಟ್ರಸ್ಟ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಸೇರಿ ಒಟ್ಟಿಗೆ ಮಾಡುತ್ತೇವೆ. ಸುಮಾರು 15,000 ಜನ ಊಟ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಶಾಸಕರು, ಸಮಾಜ ಸೇವಕರು ಸೇರಿದಂತೆ ಹಲವು ರಾಜಕೀಯ ಮುಖಂಡರು ಆಗಮಿಸಿ ಮೆರುಗು ತಂದಿದ್ದಾರೆ. ರಾತ್ರಿ ದೀಪೋತ್ಸವ ಕಾರ್ಯಕ್ರಮ ನಡೆಸಿಕೊಡಲಾಗುತ್ತದೆ. ದ್ಯಾವರ ಉತ್ಸವಕ್ಕೆ ಬಂದ ಎಲ್ಲಾ ಭಕ್ತಾದಿಗಳಿಗೂ ಕುಲಬಾಂಧವರಿಗೂ ಕೃತಜ್ಞತೆ ಅಧ್ಯಕ್ಷ ರವಿಕುಮಾರ್ ಎಚ್ ತಿಳಿಸಿದರು. ಕಾರ್ಯದರ್ಶಿ ಮಂಜುನಾಥ್ ಮಾತನಾಡಿ, ಇಲ್ಲಿ ನಡೆದಿದ್ದು ತೆಂಗಿನಕಾಯಿ ಪವಾಡ ಅಲ್ಲ, ಇದೊಂದು ಮಿರಾಕಲ್. ಎಲ್ಲ ಕುಟುಂಬದ ಕುಲಬಾಂಧವರು ಈ ರೀತಿ ಮನಸ್ತಾಪವಿಲ್ಲದೆ ಒಟ್ಟಿಗೆ ಸೇರುವುದು ಒಂದು ಅದ್ಭುತ. ಇಂತಹ ಆಚರಣೆಗಳಲ್ಲಿ ಯುವಕರು ಹೆಚ್ಚಾಗಿ ಪಾಲ್ಗೊಂಡು ಸಂಸ್ಕೃತಿ ಮತ್ತು ಪರಂಪರಾಗತವಾಗಿ ನಡೆಯುವ ಕಾರ್ಯಕ್ರಮಗಳನ್ನು ಬೆಳೆಸಿ ಉಳಿಸಿ ಎಂದರು. ಕೂಡಲೇ ಅವರಿಗೆ ನಮ್ಮ ಟ್ರಸ್ಟ್ಗಳ ವತಿಯಿಂದ ಮಾಡ್ತಾರೆ. ಎಲ್ಲ ವಿಷಯ ಹಿಡಿದ್ರೆ ಚಪ್ಪಾಳೆ. ಪಾಪ ಸೀಟುಗಳು ಹಾಕೊಟ್ಟಿದ್ದಾರೆ, ದೇವಸ್ಥಾನಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವಾಗ ನಾವು ಗೌರವಾರ್ಪಣೆಯನ್ನು ಮಾಡಲೇಬೇಕಲ್ಲ. ಇಲ್ಲತ್ತು ಈಗ ನನ್ನ ಹೆಸರು ಎಚ್ ರವಿಕುಮಾರ್ ಅಂತ, ಶಾಂತಿಪುರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಮಾಜಿ. ಇಲ್ಲಿ ಈ ದೇವಸ್ಥಾನ ಪುರಾತನ ಕಾಲದಿಂದ ಇದೆ. ಇದು ಸುಮಾರು ನಮ್ಮ ಹಿರಿಯರೆಲ್ಲ ಮಾಡ್ಕೊಂಬಂದಿರೋದು. ಇದು ನಮ್ಮ ದೇವಸ್ಥಾನ ಮರಗಾಲ್ ಬೀರೇಶ್ವರ ಅಂದ್ಬಿಟ್ಟು ಈ ದೇವಸ್ಥಾನ, ಆ ಕಡೆ ಬಲ್ಲೇರೇಶ್ವರ ಅಂದ್ಬಿಟ್ಟು 2 ದೇವಸ್ಥಾನಗಳು ಒಟ್ಟಿಗೆ ಇದ್ದಾವೆ. ಇಲ್ಲಿ ಪ್ರತಿ 9 ವರ್ಷಕ್ಕೊಂದ್ಸರ್ತಿ ಜಾತ್ರೆ ಆಗುತ್ತೆ. ಈ ದೇವಸ್ಥಾನದ ಅಧ್ಯಕ್ಷರು ನಾನೇ ರವಿಕುಮಾರ್ ಅಂತ. ಮತ್ತು ಇಲ್ಲಿನ ನಮ್ಮ ಎಲ್ಲ ಸದಸ್ಯರು ಕೋಆಪ್ರೇಟಿವ್ ಭಾಳ ಚೆನ್ನಾಗಿ ಮಾಡ್ತಾರೆ. 2 ದೇವಸ್ಥಾನಗಳಿಂದ 2 ಅಧ್ಯಕ್ಷರು ಒಟ್ಟಿಗೆ ಸೇರಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಒಟ್ಟಿಗೆ ಒಂದು ಊಟದ ವ್ಯವಸ್ಥೆ ಸುಮಾರು ಈ ಜಾತ್ರೆಗೆ ಒಂದು 12,000 ಜನ 15,000 ಜನ ಊಟ ಮಾಡ್ತಾರೆ. ಪಬ್ಲಿಕ್ ಊಟ ಹಾಕಿದ್ದೀವಿ. ಮತ್ತು ಎಲ್ಲ ವ್ಯವಸ್ಥೆಗಳು ಇರ್ತದೆ. ಈಗ ತಾನೇ ವೇದಿಕೆ ಕಾರ್ಯಕ್ರಮ ಆಯಿತು. ಇಲ್ಲಿನ MLAಗಳು, ಮಿನಿಸ್ಟ್ರುಗಳು, ಬೇರೆ ಬೇರೆ ಎಲ್ಲ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಎಲ್ಲ ಬಂದು ಕಾರ್ಯಕ್ರಮ ಆಗಿದೆ. ಭಾಳ ವಿಜೃಂಭಣೆಯಿಂದ ಇರುತ್ತೆ. ಈ ದಿನ ಸಂಜೆ ಒಂದು 6 ಗಂಟೆಯಿಂದ 10 ಗಂಟೆ ತನಕ ದೀಪೋತ್ಸವ ಇರುತ್ತೆ. ದೀಪೋತ್ಸವ ಅಂದರೆ ಎಲ್ಲ ಅಣ್ಣ ತಮ್ಮಂದರು ಒಬ್ಬರ ತಲೆ ಮೇಲೆ ಆದಮೇಲೆ ಆ ಥರ ಬರುತ್ತೆ. ಭಾಳ ಚೆನ್ನಾಗಿರುತ್ತೆ. ಅದ್ಭುತವಾಗಿ 9 ವರ್ಷಕ್ಕೊಂದ್ಸತಿ ಆಗುವಂಥ ಜಾತ್ರೆ ಇದು. ಹಾಗಾಗಿ ಇದು ಸುತ್ತಮುತ್ತ ಹೆಚ್ಚು ಕಮ್ಮಿ ತಮಿಳುನಾಡು, ಆಂಧ್ರ, ಕರ್ನಾಟಕ ಎಲ್ಲ ಕಡೆ ಬಳಗ ಇದೆ ಇದಕ್ಕೆ. ಇದು ಎಲ್ಲರೂ ಒಂದು ಸರ್ತಿ ಈ ಜಾತ್ರೆ ಆಗೋದು ಮುಂಚೆನೇ, 1 ತಿಂಗಳ ಮುಂಚೆನೇ ಒಂದು ಎತ್ತು ದೇವರುಗಳು ಗೌಡ್ರು ಅಂತ ಹೋಗ್ಬಿಟ್ಟು ಎಲ್ಲ ಮನೆ ಪತ್ರಿಕೆಗಳೆಲ್ಲ ಕೊಟ್ಟು ಚಂದ ವಸೂಲಿ ಎಲ್ಲ ಮಾಡ್ಕೊಂಬಂದು ಈ ಜಾತ್ರೆನ 9 ವರ್ಷಕ್ಕೊಂದ್ಸತಿ ತುಂಬ ವಿಜೃಂಭಣೆಯಿಂದ ನಡೆಸ್ತೀವಿ. ಎಷ್ಟು ಜನ ಸೇರಿ? ಧನ್ಯವಾದಗಳು. ಹಾಗೆ ಈ ದೇವಸ್ಥಾನ ಕಟ್ಟಬೇಕಾದ್ರೂ ಅಷ್ಟೇ ಬರೀ 3 ತಿಂಗಳಲ್ಲಿ ದೇವಸ್ಥಾನ ಕಟ್ಟಿದ್ದೀವಿ. ಫಸ್ಟ್ ಒಂದು ದೇವಸ್ಥಾನದಲ್ಲಿ ಆ ರೀತಿ ಇಲ್ಲಿ ಎಲ್ಲ ಈ ಸುತ್ತಮುತ್ತ ಗ್ರಾಮಗಳು, MLAಗಳು ಎಲ್ಲ ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ಅಕ್ಕಪಕ್ಕ ಜಮೀನುಗಳವ್ರು ಕೂಡ ನಮ್ಮ ಜಾತ್ರೆ ಆಗುತ್ತೆ ಅಂದರೆ ಅವರು 1 ತಿಂಗಳು 1.5 ತಿಂಗಳು ಮುಂಚೆನೇ ಜಮೀನುಗಳು ಏನು ಬೆಳೆ ಆಗದಿರೋ ನಮಗೋಸ್ಕರ ಬಿಟ್ಕೊಡ್ತಾರೆ. ಅವರು ತುಂಬ ಧನ್ಯವಾದಗಳು ಈ ಸಂದರ್ಭದಲ್ಲಿ. ಹಾಗೆ ಈ ಸುತ್ತಮುತ್ತ ಊರುಗಳವರು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾರೆ. ಹಾಗೆ ಈ ಜಮೀನು ಕೊಟ್ಟಂಥ ನಮ್ಮ ಜಾಗಕ್ಕೆ ಜಮೀನು ಕೊಟ್ಟಂಥ ಗೌಡ್ರಿಗೆ ಫಸ್ಟ್ ಪೂಜೆ ನಾವು ಅವ್ರಿಗೆ ಕೊಡ್ತೀವಿ. ಅವ್ರ ಪೂಜೆ ಆದ ನಂತರ ನಮ್ಮ ದೇವಸ್ಥಾನದ ಪೂಜೆ ಕಾರ್ಯಕ್ರಮ ನಡೆಸ್ತೀವಿ. ಎಲ್ಲರೂ ಸಹಕಾರ ತುಂಬ ಚೆನ್ನಾಗಿ ಕೊಡ್ತಾರೆ. ಅಂದಾಜು ಎಷ್ಟು ಜನ ಜಮೀನು ಕೊಟ್ಟಿದ್ದಾರೆ ಸರ್? ಇಲ್ಲಿ ಜಮೀನು ಕೊಟ್ಟಿರೋದು ಹೆಚ್ಚು ಕಮ್ಮಿ ಒಂದು 8ರಿಂದ 10 ಜನ ಈ ಭಾಗಕ್ಕೆ ನಮ್ಮ ಜಾಗಕ್ಕೆ ಒಂದು 10 ಜನ
ಜಾಗ ಕೊಟ್ಟಿವಿ. ಎಲ್ಲರದ್ದು 2-2 ಎಕರೆ 3-3 ಎಕರೆ 4 ಎಕರೆ ಇದೆ. ಹಾಗಾಗಿ ಒಂದು 8ರಿಂದ 10 ಜನ ನಮಗೆ ಜನ ಬಂದಿರೋ ಜಾತ್ರೆಗೆ. ನಮ್ಮ ಜಾತ್ರೆಗೆ ಸುಮಾರು ಒಂದು 15,000 ಜನ ಸೇರ್ತಾರೆ ಟೋಟಲ್ ಈ ದಿನ. ನಿನ್ನೆ ಒಂದು 3-4 ಸಾವಿರ ಜನ ಬಂದಿದ್ದಾರೆ, ನಿನ್ನೆ ಆಯಿತು. ಇವತ್ತು ಸಂಜೆ ಒಳಗಡೆ ಒಂದು 15,000 ಜನ ನಮ್ಮ ಜಾತ್ರೆಗೆ ಸೇರ್ತಾರೆ.